ಹಾ, ರಹಸ್ಯವೇನೋ ದೇವ. ಭಗವಾನ್ ಭಾಸ್ಕರ, ಈ ನಿನ್ನ ಜ್ವಲಂತ ಪ್ರತಿಭೆಯಿಂದ ಸೃಷ್ಟಿಯ ಮೊದಲಿನಿಂದ ಜಗತ್ತನ್ನು ಬೆಳಗುತ್ತಿರುವೆ. ನೀನ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಅರಿಯಲಾರದ ಘೋರ ಸಂದೇಹದ ಪ್ರಿಯ ಮುಳುಗಿದೆ. ಅರಿಯಲಾರದ ಘೋರ ಸಂದೇಹದ ಪ್ರಿಯ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕಿದೆ ಇಂದು ನಾನು. ಬಂಧು ಬಾಂಧವರೆಂಬ ಪಾಶಕ್ಕೆ ನೊಂದು ಸಿಲುಕಿದೆ ಇಂದು ನಾನು. ನೀಗಿಸೋ ಶೋಧನೆಯ ಗೈಯಲು ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹ ಭಾಸ್ಕರ, ಭಾಸ್ಕರ. ಓ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕುಮಾರ, ಕರ್ಣ, ಕಂದ, ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ತಾವು ಯಾರೋ ತಾಯಿ? ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ, ಕುಮಾರ, ಬಹುದಿನದ ಬಾಯಕ್ಕೆ ಫಲಿಸಿತಮ್ಮ. ಕುಮಾರ, ಅಮ್ಮ, ಬಯಸಿದ ದರ್ಶನವೇ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರದೆ ಕುವರನ ಪೊರೆದೆ. ಕುಮಾರ, ಅಮ್ಮ, ಕರುಣೆಯ ತೋರದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೀನ. ಎಂದಿಗೆ ಈ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆರೆಯಂತೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆರೆಯಂತೆ. ಮಗುವ ಮನನಾಗ ಏನೊಂದನು ಮರೆಯೇ.
ಬಯಸಿದ ದರ್ಶನವೇ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಆ ಕ್ಷಮವೆನಿಸಿ ಜೀವವ ಕೊರೆದೆ ಆ ಕ್ಷಮವೆನಿಸಿ ಜೀವವ ಕೊರೆದೆ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗೆ ಹೋದೆ ಮರದೆ ಅಮ್ಮ ಐವರ ಮಾತೆ ನಿನಗೆ ಹೋದೆ ಮರದೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವೇ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು ಕಂದ. ಕೀರ್ತಿ ಎಂತಹ ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿದ್ದ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟಬೇಕೆ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಸಲಹುವವು. ಹೀಗಿರುವಲ್ಲಿ ನೀನೇಕೆ ತಾಯಿ ನಿರ್ದಯಳಾದೆ? ಹೋಗಲಿ ಬಿಡು, ನೀ ನನ್ನ ಜನ್ಮದಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮಿ ಪಾಪಿಯಾಗುವೆನಮ್ಮ, ಪರಮಿ ಪಾಪಿ ಆಗುವೆನು. ಇಷ್ಟು ದಿನಗಳ ಮೇಲಾದರೂ ಹೀಗಿರುವಲ್ಲಿ ನೀನೇಕೆ ತಾಯಿ ನಿರ್ದಯಳಾದೆ? ಎಲ್ಲರೂ ನನ್ನನ್ನು ಸೋತ ಪುತ್ರನೆಂದು ಹೊರದಾತನು ಕರೆಯುತ್ತಿದ್ದಾಗ ನೀನು ಒಂದೇ ಮಾತಿನಿಂದ ಎಲ್ಲವನ್ನೂ ಪರಿಹರಿಸಬಹುದಾಗಿತ್ತು. ಹೋಗಲಿ ಬಿಡು, ನೀ ನನ್ನ ಜನ್ಮದಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮಿ ಪಾಪಿಯಾಗುವೆನಮ್ಮ, ಪರಮಿ ಪಾಪಿ ಆಗುವೆನು. ಇಷ್ಟು ದಿನಗಳ ಮೇಲಾದರೂ ಈ ಪಾಪಿ ಮಗನ ನೆನಪು ಬಂದಿತಲ್ಲ, ಅಷ್ಟೇ ಸಾಕು ತಾಯೇ, ಅಷ್ಟೇ ಸಾಕು. ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ. ಈ ಜೀವ
ಕುಮಾರ. ಅಮ್ಮ ಜನನಿ ನನ್ನ ತಾಯಿ ನೀನಲ್ಲವೇ, ಈ ಜೀವ ನಿನ್ನದೇನಮ್ಮ. ಅಮ್ಮ ಜನನಿ ನನ್ನ ತಾಯಿ ನೀನಲ್ಲವೇ, ಈ ಜೀವ ನಿನ್ನದೇನಮ್ಮ. ನಿನ್ನ ನೋಡಲೆಂದೋ ಮಾತಾಡಲೆಂದೋ, ನಿನ್ನ ನೋಡಲೆಂದೋ ಮಾತಾಡಲೆಂದೋ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ. ಅಮ್ಮ ಜನನಿ ನನ್ನ ತಾಯಿ ನೀನಲ್ಲವೇ, ಈ ಜೀವ ನಿನ್ನದೇನಮ್ಮ. ಮುನಿ ಮಂತ್ರದಿಂದ ಹರೆದೆಯ ಎನ್ನ, ಮುನಿ ಮಂತ್ರದಿಂದ ಹರೆದೆಯ ಎನ್ನ, ಲೋಕಪವಾದಕ್ಕೆ ನೂಕಿದ ನದಿಯೆಂದು. ಲೋಕಪವಾದಕ್ಕೆ ನೂಕಿದ ನದಿಯೆಂದು ಕಣ್ಣೀರಿನ ಈ ವೇದನೆ, ಈ ಜನ್ಮದ ಆರಾಧನೆ. ಕಣ್ಣೀರಿನ ಈ ವೇದನೆ, ಈ ಜನ್ಮದ ಆರಾಧನೆ. ನಿನ್ನ ನೋಡಲೆಂದೋ ಮಾತಾಡಲೆಂದೋ, ನಿನ್ನ ನೋಡಲೆಂದೋ ಮಾತಾಡಲೆಂದೋ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ. ಜನನಿ ನನ್ನ ತಾಯಿ ನೀನಲ್ಲವೇ, ಈ ಜೀವ ನಿನ್ನದೇನಮ್ಮ. ಕುಮಾರ, ನೀನು ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನಂದು ಹೋಗಿ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನಾಟುತ್ತಿರು. ಕುಮಾರ, ಇದುವರೆಗೂ ನೀನು ಜೀವಿಸರೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವೆನಪ್ಪ. ಕುಮಾರ, ನಾನು ಬಾಲ್ಯದಲ್ಲಿ ಮಾಡಿದ ಅಪರಾಧವನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ ಜನನಿ, ನೀನು ಈ ರೀತಿ ಮಾತನಾಡಲು ಬಾಲಕನಾದ ನನಗೆ ಶ್ರೇಷ್ಠವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ, ಹತಭಾಗ್ಯನು. ಕುಮಾರ, ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ. ನಿನ್ನ ಪಾದ ಸೇವೆಯನ್ನು ಮಾಡಿದ ಪಾಂಡವರೇ ಸುಕೃತಿಗಳು. ಈ ಪಾಪಿಗೆ ಅಂತಹ ಪುಣ್ಯವು ಎಲ್ಲಿಂದ ಬರಬೇಕು ನೀನೇ ಹೇಳೇ ತಾಯಿ. ಹೋಗಲಿ ಬಿಡು ಕಂದ, ಆಗಿದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರನ್ನು ಸೇರಿ ಅವರೊಂದಿಗೆ ಬಾಂಧವ್ಯವನ್ನು ಬೆಳೆಸು. ಅವರಿಗೆ ಕೆಳಕನ್ನು ಹಾರೈಸಬೇಡ ಕಂದ. ಅಮ್ಮ, ಈ ಕಣ್ಣನು ಅಂತಹ ನಿಜನಲ್ಲ ತಾಯಿ. ಅಮ್ಮ ಜನನಿ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಹೇಳು. ಸಂತೋಷ
ರಾಜ್ಯದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವವರೆಗೂ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಮಾತ್ರ ದ್ರೋಹ ಮಾಡಲಾರೆನಮ್ಮ, ಮಾಡಲಾರೆನು. ಹಾಗಲ್ಲ ಮಗನೇ, ನಿನ್ನ ಹೆತ್ತ ತಾಯದ ನಾನೇ ನಿನ್ನ ಬಳಿಗೆ ನಿಂತು ಭಿಕ್ಷೆ ಬೇಡುತ್ತಿರನು. ಸೌಭಾದ್ರ ದಾನ ಮಾಡು ಕಂದ. ಪಾಂಡವರಲ್ಲಿ ವೈರತನು ಕಳೆ, ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ಇದುವರೆಗೂ ಸೋದರರ ಭಾವನೆಯೇ ನನಗೆ ತಿಳಿದಿರಲವಲ್ಲ. ಇದು ನನ್ನ ತಪ್ಪೆ. ಆದರೂ ನೀನೇಕೆ ತಾಯಿ ಭಯಪಡುವೆ? ಮಮ ಪ್ರಾಣಾಯ ಪಾಂಡವಾಹ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯ ಉಂಟೇ ತಾಯಿ? ಲೋಕೈಕ ವೀರನಾದ ನೀನು ಆ ಕೌರವರನ್ನು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗೆ ಇರಲಿ ಕಂದ? ಹೋಗಲಿ ಬಿಡಪ್ಪ, ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿದ್ದರೆ ಹೋಗಲಿ. ಕುಮಾರ, ನಾಳಿನ ಯುದ್ಧದಲ್ಲಾದರೂ ಪರಾಂಗುಖನಾಗು ಮಗನೇ. ಅಮ್ಮ ಜನನಿ, ಈ ಕಣ್ಣನ್ನು ಅಂತಹ ನೀಚವೆಲ್ಲ ತಾಯಿ. ಪೌರುಷವರವರೆಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮುಡಿಯುವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಕುಮಾರ, ಈ ಪ್ರಪಂಚವೇ ಸೂತ ನೀಚ ಸೂತ ಪುತ್ರನೆಂದು ಹೀಯಾಳಿಸುತ್ತಿರುವಾಗ ನನ್ನನ್ನು ಸಾಕಿ ಸಲಹಿದನಲ್ಲವೇ? ನನ್ನನ್ನೇ ತನ್ನ ರಾಜ್ಯದ ಪಟ್ಟಾಭಿಷೇಕನನ್ನಾಗಿ ಮಾಡಿ ನನ್ನನ್ನೇ ತನ್ನ ಆಧಾರ ಸ್ತಂಭವೆಂದು ನಂಬಿ ಈಗ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನೆಲ್ಲ ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಹೀಗೆ ಮಾಡಿದರೆ ಪರಮಾತ್ಮನು ಮೆಚ್ಚುವನೆ. ಹಾಗದು, ಸರ್ವದಾ ಆಗದು. ನಾನು ಈ ಯುದ್ಧದಲ್ಲಿ ಪರಮುಖನಾಗಲಾರನಮ್ಮ, ಪರಮುಖನಾಗಲಾರನು. ಹೋಗಲಿ ಬಿಡು ಕಂದ, ಇನ್ನು ಮುಂದೆ ನಾನು ನೀ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ನಿನ್ನ ಸಹೋದರನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಉಳಿಸು ಕುಮಾರ. ಅಮ್ಮ ಜನನಿ, ಪಾಂಡವರ ಮೇಲೆ ಎಷ್ಟೊಂದು ಪ್ರೀತಿ ತಾಯಿ ನಿನಗೆ. ಉಳಿಸುವೆನು, ಉಳಿಸುವೆನು ಅಮ್ಮ. ಕುಮಾರ, ಯಾರನ್ನಾದರೂ ಉಳಿಸುವನು, ಆದರೆ ಅರ್ಜುನನನ್ನು ಮಾತ್ರ ಉಳಿಸಲಾರನಮ್ಮ, ಉಳಿಸಲಾರನು. ಹೌದು ತಾಯಿ, ಹೌದು. ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಕೌರವೇಶ್ವರನು ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಮಾತೆಯೇ ಕೇಳು, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತನಾಗಲಿ, ನನ್ನಿಂದ ಅರ್ಜುನನೇ ಮೃತನಾಗಲಿ. 5 ಜನ ಮಕ್ಕಳು ಉಳಿವರೋ ತಾಯಿ, ಚಿಂತಿಸಬೇಡ ತಾಯಿ. ಹೋಗಲಿ ಬಿಡಪ್ಪ, ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು, ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕುಮಾರ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಯಾಕಂದ? ಅದೇನು ಹೇಳು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವ ಮಗನೇ. ಅಮ್ಮ, ವೀರ ಮಾತೆಯಾದ ನಿನ್ನ ಉದರದಲ್ಲಿ ಜನಿಸಿದ ಈ ಕಣ್ಣನು ಕೇವಲ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಂತಹ ಹೇಳಿ ಎಂದು ಭಾವಿಸಿದೆಯೇನಮ್ಮ. ಸತ್ಯವಾಗಿಯೂ ನಿನ್ನ ಪಾದದಾಣೆಗೂ ನಡೆಸಿಕೊಡುವೆನು. ಅದೇನು ಹೇಳು ತಾಯಿ? ಅಮ್ಮ, ತೊಟ್ಟ ಬಾಣವ ತೊಡಗಿರು ನೀನು ಕಂಡ ಕಡೆಯ ತನಕ ಮುಗಿದು ಬೇಡುವೆ ರಕ್ಷಿಸೆಯನ್ನ ನೀನ ಪ್ರಾಣ ಪಡಕ. ಅಮ್ಮ ಜನನಿ, ತೊಟ್ಟ ಬಾಣವ ತೊಡಗಿರು ನೀನು ಕಂಡ ಕಡೆಯ ತನಕ
ನಾಳಿನ ಯುದ್ಧದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕುಮಾರ. ದೊಡ್ಡ ಬಾಣವನ್ನು ಪುನಃ ತೊಡಬಾರದೆ. ಹೌದು. ಎಂತಹ ಉಚಿಯಮ್ಮ ನೀನು. ಸನ್ಯಾಸಿ ವಸ್ತ್ರಕ್ಕೆ ಆಸೆ ಪಡುವನೇನಮ್ಮ. ಮೇರು ಪರ್ವತ ಪ್ರಾಯನಾದ ಜಯಶಕ್ತಿ ಉಳ್ಳವನಾದ ಈ ಕರ್ಣನು ಒಮ್ಮೆ ಬಿಟ್ಟ ಬಾಣವನ್ನು ಪುನಃ ಬಯಸುವಂತಹ ಹೇಳಿ ಎಂದು ಭಾವಿಸಿದೆಯೇನಮ್ಮ. ಇದೋ ತಮಗೆ ಕೊಟ್ಟ ಭಾಷೆಯನ್ನು ತಪ್ಪದೇ ನಡೆಸಿಕೊಡುವೆನು. ಹೇ ಸುಯೋಧನ, ಹೇ ಸುಯೋಧನ, ನನ್ನನ್ನು ನಂಬಿ ನೀನು ಈಗ ಸಂಪೂರ್ಣವಾಗಿ ಕೆಟ್ಟೆ. ಹೇ ಅಷ್ಟದಿಕ್ಪಾಲಕರೇ, ಪಂಚಭೂತಾದಿಗಳಿರೇ, ನೀವೇ ನನ್ನ ಸ್ವಾಮಿಯನ್ನು ರಕ್ಷಿಸಿ ಕಾಪಾಡಬೇಕು. ಅಂದು ಇಂದ್ರನು ಮೋಸದಿಂದ ನನ್ನ ಹೊಜ್ಜ ಕವಚವನ್ನೇ ಅಪಹರಿಸಿದನು. ಸಮಯಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಜನ್ಮದಾತೆಯು ಬಂದು ಮಗನೇ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲ ಒಂದಾಗಿ ಸಂಚನ್ನು ಮಾಡುತ್ತಿರುವವು. ಹಾಡಲಿ ಪೌರುಷರುವರೆಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಬಿಡೇವೇನು. ಉಳಿದಿದ್ದು ದೈವ ಹೆಚ್ಚೆ. ಅಮ್ಮ ಕುಮಾರ, ಜನನಿ, ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮಧಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ. ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತ ಜಯವಿಲ್ಲ. ತಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಆಗಲಿ ಕಂದ. ಅಮ್ಮ ಜನನಿ. ಏನು ಕಂದ? ಹೀಗೆ ಬಾ ತಾಯಿ. ಏನು
ಪುನಃ ನಿನ್ನನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ. ಆದುದರಿಂದ ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕಂದ, ಸತ್ಯವಾಗಿ ನಡೆಸಿಕೊಡುವೆನು. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕುಮಾರ. ಹೌದು ತಾಯಿ, ದೈವವಶಾತ್ ನಾನು ಈ ಯುದ್ಧದಲ್ಲಿ ಮೃತನಾದರೆ ಅಮ್ಮ ಸತ್ಯಸಂಧನಾದ ಧರ್ಮಜನಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮ ಪಾದವಿಂದಗಳಲ್ಲಿ ಬಿದ್ದು ಬೇಡಿಕೊಳ್ಳುವೆನೋ ತಾಯಿ. ಅಯ್ಯೋ ಪರಮಾತ್ಮ, ಇಂತಹ ಸಂಕಟನಾದ ಸಾಮ್ರಾಜ್ಯವು ಸ್ಥಾಪನೆಗೊಳ್ಳುವುದಾದ್ರೆ ಅಂತಹ ಸಾಮ್ರಾಜ್ಯವು ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಜನನಿ. ಕುಮಾರ. ಅಮ್ಮ, ನನ್ನನ್ನು ಬಿಟ್ಟು ನೀನು ಹೋಗುವೆಯಾ ತಾಯಿ? ಕುಮಾರ. ಅಮ್ಮ, ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಹುದೇ ಇಂದು ಬಗೆ ಬಗೆಯಲಿ ನೊಂದು ಕಣ್ಣೀರದರದೆ. ಅಮ್ಮ ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ, ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮಗವನು ಯುಗದಿ ಕಾಣಲಹುದೇ ಎಂದು. ಮಗನೇ ನಿನ್ನ ಮಗವನು ಯುಗದಿ ಕಾಣಲಹುದೇ ಎಂದು. ಬಗೆ ಬಗೆಯೊಳು ನೊಂದು ಕಣ್ಣೀರ ಹರಿಸಿ. ಬಗೆ ಬಗೆಯೊಳು ನೊಂದು ಕಣ್ಣೀರ ಹರಿಸಿ. ಕಂದ ಮಗನೇ ಹೋಗಿ ಬರುವೆನಾ, ಕಂದ ಹೋಗಿ ಬರುವೆನಾ. ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆನಾ, ಕಂದ ಹೋಗಿ ಬರುವೆನಾ. ಹೋದಳು. ನನ್ನ ಹೆತ್ತ ತಾಯಿಯೂ ನನ್ನನ್ನು ಬಿಟ್ಟು ಹೋದಳು. ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವರು ಬದುಕಿದ್ದರೂ ವ್ಯರ್ಥವಲ್ಲವೇ, ಬದುಕಿದ್ದರೂ ವ್ಯರ್ಥವಲ್ಲವೇ. ಹಾ ಪರಮಾತ್ಮ, ಇದೆಂತಹ ದುಷ್ಟಗುಣ. ಪ್ರಾತಃ ಕಾಲದ ಉದಯ ಸೂರ್ಯನ ಹೊಂದಿಸಲು ತಲೆ ಎತ್ತಿದಾಗ ಕರಾಳವಾದ ಧೂಮಕೇತೊಂದು ಕಣ್ಣು ಮುಂದೆ ನಿಂತಿತು. ನೋಡುತ್ತಿದ್ದ ಹಾಗೆ ಒಂದೆರಡು ನಕ್ಷತ್ರಗಳು ಭೂಮಿಗುಳಿದವು. ಇದೆಲ್ಲದ ಅರ್ಥವೇನು? ಇವು ನನ್ನ ಮಕ್ಕಳಿಗೆ ಯಾವ ವಿಪತ್ತನ್ನು ಸೂಚಿಸುತ್ತಿರು? ಪರಮಾತ್ಮ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿರುವೆ ತಂದೆ. ಯಾರದು? ಯಾರೋ? ಯಾರದು? ಅಮ್ಮ ಅಮ್ಮ. ಕುಮಾರ ಬಾ ಕಂದ. ರಾತ್ರಿ ಎಲ್ಲವೂ ನಿನ್ನದೇ ತಳಮಳ, ಮನಸ್ಸಿನಲ್ಲಿ ವೇದನೆ, ನಿನ್ನನ್ನು ನೋಡಬೇಕೆಂಬ ಬಯಕೆ. ಬಾ ಕಂದ, ನನ್ನೆದುರಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ, ಕುಮಾರ. ಈ ದಿನ ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ. ಕುಮಾರ, ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಬಲಗಳ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ನಿನ್ನ ಸುಕುಮಾರ ಯಾರ ಅನುಮತಿಯನ್ನು ಪಡೆಯುವುದಿಲ್ಲ ತಾಯಿ. ಅದು ಅಲ್ಲದೆ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ. ತಿಳಿದಿರುವೆನು, ಆದರೆ ಇದು ನಿನ್ನ ಧಾರ್ಮಿಕ ಪ್ರದರ್ಶನದ ಪರಮಾವಧಿ ಎಂದು ನೀನು ಪಾಂಡವರನ್ನು ಹೆದರಿಸಲು ಹೂಡಿರುವ ಆಟ ಎಂದು ಭಾವಿಸಿದೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆನು ಅಂತ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ನಿರ್ಮಿಸದ ವಿಧಾತನು ಈ ಯುದ್ಧವನ್ನು ನಿರ್ಮಿಸಲಿಲ್ಲ. ನನ್ನ ಮಾತನ್ನು ಕೇಳು ಕಂದ. ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು
ನನ್ನೊಂದಿಗೆ ಸಮಾನ ಭಾವದಿಂದ ಭೂಮಿಯನ್ನು ಆಳು ಕಂದ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ನಾನು ಬೇಸತ್ತಿರುವನು ಜಾತಿ. 100 ಜನ ವೀರಪುತ್ರರನ್ನು ಪಡೆದ ನೀನು ಈ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರವೇ? ಅಮ್ಮ, ಜಗತ್ತೆಲ್ಲ ಪ್ರತಿಭಟಿಸಿದರೂ ಸರಿ, ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವನು. ಧರ್ಮದ ರಹಸ್ಯವನ್ನು ನೀನೇನು ಬಲ್ಲೆ? ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಆದರೆ ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಿಂದ ಹಿಂಸಿಸಿ ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಿಂದ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಕೊಡಬೇಕಾದ ಸಹಜ ಸಿದ್ಧ ಸನ್ಮಾನವನ್ನು ಕಾಲಿನಿಂದ ನಿರಾಕರಿಸಿದೆ. ತಲೆಗೆ ಈ ಕಡು ನುಡಿಗಳನಿ ದುಡಿಯದಿರು ನೀ. ಅಮ್ಮ, ಕುಮಾರ, ಈ ಕಡು ನುಡಿಗಳನಿ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧೆ ಕೇಳಲು, ಸಾಕು ನಿನ್ನ ನೀತಿ ಬೋಧೆ ಕೇಳಲು. ಹುರುಪದಿಗೆ ಸಮನಿಯರ ಧರೆಯೊಳಗೆ ಭಯವೇಕೆ ಬಿಡು ಮಾತೆಗೆ. ಈ ಭಯದಾತಿರೇ ಕದ ಭೀಮಲ್ಪವಾದನೆ. ಭಯವೇಕೆ ಬಿಡು ಮಾತೆಯೇ. ಅಮ್ಮ, ವರಗಾಂಧಾರದ ವಂಶಜನಂದಿನಿ. ಅಮ್ಮ, ವರಗಾಂಧಾರದ ವಂಶಜನಂದಿನಿ. ಶತಸುತರ ಪಡೆದ ಮಹಾಜನನಿ. ಅಮ್ಮ, ಶತಸುತರ ಪಡೆದ ಮಹಾಜನನಿ. ಗೋಕುಲವೇಕೆ ಪಡೆದಿರು ಚಿಂತೆ. ಗೋಕುಲವೇಕೆ ಪಡೆದಿರು ಚಿಂತೆ. ಛಲದಂತ ಮಲ್ಲನ ಛಲವನ್ನು ಹರಿಯದೆ. ಛಲದಂತ ಮಲ್ಲನ ಛಲವನ್ನು ಹರಿಯದೆ. ಭಯವೇಕೆ ಅಮ್ಮ, ಭಯವೇಕೆ, ಭಯವೇಕೆ ಬಿಡು ಮಾತೆಯೇ. ಅಮ್ಮ, ಕುಮಾರ, ಪಾಂಡವರು 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 ಆ ಪಾಂಡವರೇ ಮಾಡಿದ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರುತ್ತಾರೆ. ತುಂಬಿದ ಮಹೋನ್ನತವಾದ ರಾಜ್ಯಸಭೆಯಲ್ಲಿ ಪತ್ನಿ ಅಪಮಾನವನ್ನು ನೋಡ್ತಾ ಎದುರಿಗೆ ತಲೆ ತಗ್ಗಿಸಿ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಫಲವೊಂದವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷೆಯಾಗಿ ನಿಂತಿದ್ದರು. ಅದನ್ನು ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದನು. ಆದರೆ ಆ ಧರ್ಮಧೂರ್ಣರಾದ ಪಾಂಡವರು ಮಾಡಿದ್ದೇನು? ಒಬ್ಬ ನಿಸ್ಸಹಾಯಕನಾದ ಒಬ್ಬ ಹೇಳಿಯೂ ಒಬ್ಬದಂತಹ ತಟಸ್ಥ ಭಾವ. ಕುಮಾರ, ಮಾನಕ್ಕೋಸ್ಕರವಾಗಿ ಆ ಪಾಂಡವರ ಮೇಲೆ ನನಗೆ ಅಷ್ಟೊಂದು ದ್ವೇಷ. ಅವರು ಈ ಭರತ ವಂಶಕ್ಕೆ ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯಿಂದ ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ದುರ್ಯೋಧನ, ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನಗೆ ಅನುಜ್ಞೆಯನ್ನು ಕೊಟ್ಟು ಆಶೀರ್ವದಿಸುತ್ತಾಯೆ. ಈ ಜ್ಞಾತ ಹಿಂಸೆಗೆ ನನ್ನ ಶುಭಕಾಮನೆಗಳು ಅಷ್ಟೊಂದಿರುವುದೇ? ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನಿನಗೆ ಆಶೀರ್ವಾದವನ್ನು ಕೊಡುವ ಮೊದಲು ನಾನು ನನ್ನ ಕಂಠವನ್ನು ಬಂಧಿಸಿ ವಾಕ್ಸ್ಫೂರ್ತಿಯನ್ನು ನಾಶವಾಗುವಂತೆ ಮಾಡುವೆ. ಹೊರಟು ಹೋಗು ದುಷ್ಟ. ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಈ ದಿನ ಮಾತೃವಾಕ್ಯವನ್ನು ಮೀರಿದನೆಂಬ ಮಹಾಪಾಪವೇ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆಯಲ್ಲ. ಈ ದಿನ ನನ್ನ ಶತ್ರುವನ್ನು ಯುದ್ಧಕ್ಕೆ ಆಹ್ವಾನಿಸೇ ತೀರುವೆನು. ನೀನು ಬಯಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರಕ್ತ
ಮುಳುಗಲಿ. ಭಾರತದ ಸ್ತ್ರೀಯರೆಲ್ಲರೂ ತಮ್ಮ ಮಾಂಗಲ್ಯವನ್ನು ಕೈ ಹಿಡಿದು ನಿಲ್ಲುವರು. ನಿಲ್ಲಲಿ. ದುರ್ಯೋಧನ, ನೀನೇನೋ ಮಾನವನೋ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ ತಾಯಿ, ಮಹಾಮಾನವ. ಅಯ್ಯೋ ಪರಮಾತ್ಮ, ಈ ತಾಯಿಯ ಹೃದಯವು ಎಂತಹ ಪವಿತ್ರ ವಸ್ತುವಿಂದ ನಿರ್ಮಿಸಿರುವೆ. ಮಕ್ಕಳು ಎಂತಹ ಕಟುಕರೇ ಆಗಿರಲಿ, ದ್ರೋಹಿಗಳೇ ಆಗಿರಲಿ, ಆದರೂ ತಾಯಿ ಯಾವತ್ತೂ ಮಕ್ಕಳು ನಿರಾಕರಿಸುವುದಿಲ್ಲ. ಹೀಗಾದರೆ ನಾನು ಮತ್ತು ನನ್ನ ಕಂದನನ್ನು ಹೇಗೆ ನಿರಾಕರಿಸಲಿ? ಈತನು ನನ್ನ ಪ್ರಿಯ ಪುತ್ರನು, ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ನಾನು ಅತಿ ಪ್ರೇಮದಿಂದ ಸಾಕಿ ಸಲಹಿದನು. ಆದರೆ ಇಂದು ಈತನು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ನಾನೇನು ಮಾಡಲಿ? ಇಲ್ಲ ಇಲ್ಲ, ನಾನು ನನ್ನ ಕಂದನನ್ನು ತೊರೆಯಲಾರೆ. ಕುಮಾರ, ದುರ್ಯೋಧನ, ಬಾ ಕಂದ. ಪುನಃ ಬಂದಿರುವನು, ನನ್ನನ್ನು ಆಶೀರ್ವದಿಸಿದ್ದೇನೆ. ಬಾ ಕಂದ. ಈ ಗಾಂಧಾರಿಯ ಭದ್ರತದಿಂದ ಒಂದು ಹುಲ್ಲುಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಬಾ ಮಗನೇ, ನನ್ನ ಎದುರಲ್ಲಿ ಮೊಣಕಾಲು ಕುಳಿತುಕೋ. ಕುಮಾರ. ಅಮ್ಮ. ಪ್ರಿಯತನಯ ಹೌದು, ಧರ್ಮಕ್ಕೆ ಜಯ, ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಪಣಬಂಧವನ್ನು ಕಿತ್ತೊಗೆದು ರಾಣಚಂದ್ರನನ್ನು ತೊಟ್ಟ ಈ ಜನದಂಕ ಮಲ್ಲನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳು ಕಿವುಡಾಗುವಂತೆ ಮಾರ್ಗರೇನೆಗಳು ಮುಗಿಲು ಮುಟ್ಟಿ ಮೇಳೈಸಿ ಜಯಂಕರಿಸಲಿರದ ಕಾಲಗಳು. ಈ ಮಂಗಳದ ಮಂಗಳಕ್ಕೆ, ಆ ಪಾಂಡವರ ಮಂಗಳಕ್ಕೆ ನಾಂದಿಯಾಗಲಿ ಕುರುಕ್ಷೇತ್ರದ ಯುದ್ಧ. ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ಪರಮಾತ್ಮ. ಅರ್ಜುನ, ವಿಜಯ ವಿಜಯ ಜವದೊಳಿಸಿ ಕೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ
ನೋಡು ಪಾರ್ಥ, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯ ಕರ್ಣ ದುಶ್ಯಾಸನನೊಡನೆ ಐಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಪಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಅರ್ಜುನ, ಗುರು ಬಾಂಧವರ ಶಿರಕ್ಕೆ ದಿಸೆನ, ಗುರು ಬಾಂಧವರ ಶಿರಕ್ಕೆ ದಿಸೆನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಪರಮಾತ್ಮ. ಅರ್ಜುನ, ಜಾರುತ್ತೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ, ಪಥವ ತೋರಿಸೋ ದೇವ. ಮತಿಹೀನ ನಾನಾದೆ, ಪಥವ ತೋರಿಸೋ ದೇವ. ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ, ಸೆಣೆ ಸಾಡೆನ, ಸೆಣೆ ಸಾಡೆನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಾಂಗಗಳಲ್ಲಿಯೂ ದಾರುಣ ಜೋಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒಲಿಸಲು ನನ್ನಿಂದಾಗದು. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಜ್ಞಾತಿ ಒದೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರಿಸಿದೇವ, ನನಗೆ ಯುದ್ಧವೂ ಬೇಡ. ಅರ್ಜುನ, ಇದೇನು ಈ ವಿಷಮವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯರಂತೆ ವರ್ತಿಸಿವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಕೀರ್ತಿಯನ್ನು ಸಹಿಸಲಾರೆ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಪರಮಾತ್ಮ, ಒಂದು ಸಾರಿ ಪರಮಾತ್ಮ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು.
ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಷ್ಠರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಭಜನ ವಧೆ ನನಗೆ ಸಮಯವಿಲ್ಲ. ನೋಡು ನೋಡು ಪಾರ್ಥ ಹೇಳಿ ಜನವಿದೇಕೆ, ನೋಡು ನೋಡು ಪಾರ್ಥ ಗಾಢದಿಂದ ಶರವ ಹೂಡು ಬೇಗ ಪಾರ್ಥ, ಗಾಢದಿಂದ ಶರವ ಹೂಡು ಬೇಗ ಪಾರ್ಥ, ನೋಡು ನೋಡು ಪಾರ್ಥ ಹೇಳಿ ಜನವಿದೇಕೆ, ನೋಡು ನೋಡು ಪಾರ್ಥ. ಮಾಧವ ಬೇಡಿಕೊಂಡೆ ದೇವ ಮಾಧವ, ಗುಡಿಯೋಳು ನಾನು ಮೀಸಲಾನೆ, ಗುಡಿಯೋಳು ನಾನು ಮೀಸಲಾನೆ, ಮಾಧವ ಬೇಡಿಕೊಂಡೆ ದೇವ ಮಾಧವ. ದುಷ್ಟಾಂಗಣೆ ದುಷ್ಟಾಶಿಕ್ಷಣೆ ದುಷ್ಟೀಕರಣ ಜಗಕ್ಕೆ, ದುಷ್ಟಾಶಿಕ್ಷಣೆ ದುಷ್ಟೀಕರಣ ಜಗಕ್ಕೆ, ನಿಶ್ಚಯಿಂದ ಮೋದ ನಿಶ್ಚಯಿಂದ ಮೋದ ಸೃಷ್ಟಿಸಿರುವೆ ಪಾರ್ಥ, ನೋಡು ನೋಡು ಪಾರ್ಥ ಹೇಳಿ ಜನವಿದೇಕೆ, ನೋಡು ನೋಡು ಪಾರ್ಥ. ಗಾಡಿ ಗಾವ ಧರಿಸಲಾರೆ ದೇವ, ಕರದಿ ಗಾಡಿ ಗಾವ ಧರಿಸಲಾರೆ ದೇವ, ಹರಕ ಬಾಗಿಯಾಗಿ ನರಳಲಾರೆ ದೇವ ಮಾಧವ ಬೇಡಿಕೊಂಡೆ ದೇವ ಮಾಧವ ಮಾಧವ ಮಾಧವ. ಯಾರನ್ನು ಯಾರು ಒದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿಯುವಾದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ದೇಹವನ್ನು ಜೀರ್ಣವಾದ ಬೇರೊಂದು ದೇಹವನ್ನು ಆಶ್ರಯಿಸುವನು. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಕೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಸ್ವಧರ್ಮನ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮವಿದ್ದ. ನೀನು ಇದರಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಕರ್ಮವು ಮಾನವನ ರಾಜಮಾರ್ಗ. ನೀನೀಗ ಕರ್ಮತತ್ವನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮ ಯೋಗಿನಿ, ಈಗ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಾವಿಬ್ಬರು ಅನೇಕ ಸಾರಿ ಈ ಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನಿನಗಿದೆ ಅರ್ಜುನ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವನು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು.
ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನೀನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳೋನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಿಸಿ ಕರಗಳ ಬೇಡುವೆ ಚರಣಕ್ಕೆ, ನೋಡಿಸಿ ಕರಗಳ ಬೇಡುವೆ ಚರಣಕ್ಕೆ, ಮಾಡು ಕೃಪೆಯನು ಪಾಮರ ಎನ್ನಲು, ಮಾಡು ಕೃಪೆಯನು ಪಾಮರ ಎನ್ನಲು, ಭೀಕರ ರೂಪದ ಬೇಗೆಯ ಸಹಿಸೆನು, ಭೀಕರ ರೂಪದ ಬೇಗೆಯ ಸಹಿಸೆನು, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಎಂಥ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಸಖ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಧನ್ಯನಾದ ವಾಸುದೇವ, ಧನ್ಯನಾದೆ.